ಜವಿಗೆ ಹೋದಿ ಉಂಬದು ನಮ್ಮ ಮೈಗೆ ಭಾಳ ಚಲೋ ರೀ. ಅದ್ರದ್ದು ರವಾದು ಉಪ್ಪಿಟ್ಟಲ್ರಿ ಇವತ್ತು ಹುಗ್ಗಿ ಮಾಡಮಂತ ಬರ್ರಿ. ಈ ಹುಗ್ಗಿ ಮಾಡ್ಲಕ್ಕ ನಾನು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಫಾರ್ಮ್ಲಿಂದ ಈ ಆಕಳು ತುಪ್ಪ, ತೆಂಗಿನಕಾಯಿ ಮತ್ತು ಆಕಳ ಹಾಲು ತರಿಸಿನ್ರಿ. ಮೊದಲ ಈ ಹಾಲು ಕಾಸಿ ಇಡ್ತೀನಂತ್ರಿ. ಈ ಹಾಲಿನಾಗ ಯಾವುದೇ ಆಂಟಿಬಯೋಟಿಕ್ಸ್ ಇಲ್ರಿ, ಹಾಗೆ ಹಾರ್ಮೋನ್ ಫ್ರೀನೂ ಅವರಿ. ಈ ಪ್ಯಾಕೆಟ್ಸ್ನು ರೀಸೈಕ್ಲೇಬಲ್ ಅವರಿ. ಹೆಲ್ದಿ ಸ್ಕಿನ್, ಸ್ಟ್ರಾಂಗ್ ಬೋನ್ಸು, ಹಾಗೆ ಮಸಲ್ ಪವರ್ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ನಾವು ದಿನ ಹಾಲು ಕುಡಿಲೇಬೇಕಲ್ರಿ. ಈಗ 1 ಬಟ್ಟಲ್ ಬೆಲ್ಲ, 3 ಬಟ್ಟಲ್ ನೀರು ಹಾಕಿ ಕರಗಿಸಿಡ್ತೀನಿ ರೀ. ಪಾಕಗೀಕ ಏನು ಮಾಡೋದು ಬೇಡ್ರಿ. ವಿಟಮಿನ್ K2 ಹೆಚ್ಚಿಗಿರೋಂಥದ್ದು 1-2 ಚಮಚ ಈ ತುಪ್ಪ ಬಿಸಿ ಮಾಡಿ ಒಂದಿಷ್ಟು ಡ್ರೈ ಫ್ರೂಟ್ಸ್ ಹುರಿದು ತೆಗಿತೀನಂತ್ರಿ. ದಿನ ತುಪ್ಪ ಒಂಬದರ್ಲಿಂದ ನಮ್ಮ ಕಣ್ಣಿನ ದೃಷ್ಟಿನೂ ಚಲೋ ಆಗ್ತದ್ರಿ, ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ನು ಇಂಪ್ರೂವ್ ಆಗ್ತದಂತ ನಿಮಗೆಲ್ಲ ಗೊತ್ತೇ ಇದ್ದಿರ್ಬೇಕ್ರಿ. ಇಲ್ಲಿ ನೋಡ್ರಿ, ಮನೆಯಾಗೆ ಒಡೆದಿದ್ದು 1 ಬಟ್ಟಲ್ ಜವಗೋದಿ ರವೆ ತೊಗೊಂಡೇನ್ರಿ, ಮತ್ತು ತುಪ್ಪ ಹಾಕಿ ಕೆಂಪಾಗತನ ಹುರಿತೀನಿ ರೀ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದ್ರಾಗ ಫೈಬರ್ ಹೆಚ್ಚಿಗೆ, ಗ್ಲೂಟನ್ ಬಿಲ್ಕುಲ್ ಕಮ್ಮಿ ಇರ್ತದ್ರಿ, ಜಲ್ದಿ ಜೀರ್ಣ ಆಗ್ತದ್ರಿ, ಮತ್ತು ಡಯಾಬಿಟಿಸ್ ಇದ್ದವ್ರನ್ನೂ ಉಣ್ಬೋದ್ರಿ. ಈಗ ಇದ್ರಾಗ ಈ ಬಿಸಿ ಬಿಸಿ ಬೆಲ್ಲದ ನೀರು ಸೋಸ್ತೀನಂತ್ರಿ. ಈಗೇನಿಲ್ರಿ, ಚಂದ ಮೆತ್ತಗಾಗತನ ಅವಾಗ ಕೈ ಆಡಿಸ್ಕೊತ ಸ್ವಲ್ಪ ಗಟ್ಟಾಗತನ ಕುದಿಸ್ಬೇಕ್ರಿ. ಮತ್ತೀಗ ಈ ಹಾಲು ಬರಕ್ ಬಿಡ್ತೀನಂತ್ರಿ. ಚುಟ್ಕಿನೇ ಉಪ್ಪು ಹಾಕ್ಬೇಕ್ರಿ. ಹಾಗೆ ಇಲ್ಲಿ ಈ ತೆಂಗಿನಕಾಯಿನೂ ಹೊಡಿತೀನಂತ್ರಿ. ತೆಂಗಿನಕಾಯಿನೂ ಒಂದು ಇಮ್ಯುನಿಟಿ ಬೂಸ್ಟರ್ ಥರನೇ ಕೆಲಸ ಮಾಡ್ತದ್ರಿ. 1 ಬಟ್ಟಲ್ ತುರಿದಿದ್ದು ಕೊಬ್ಬರಿ ಮತ್ತು ಇಲಾಚಿ ಮತ್ತು ಹುರಿದಿದ್ದು ಗಸಗಸಿ ಕುಟ್ಟು ಹಾಕಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಚಂದ ಕಲಿಸ್ತಾರ ಐತ್ರಿ. ನಮ್ಮದು ಜವಗೋದಿ ಹುಗ್ಗಿ ತಯಾರ್ರಿ. ಈ ಸಲ ಉಪ್ಪಿಟ್ಟಲ್ರಿ, ಈ ಥರ ಹುಗ್ಗಿ ಮಾಡಿ ಉಂಡು ನೋಡ್ರಿ.